ತೀವ್ರ ಕುತೂಹಲ ಕೆರಳಿಸಿರುವ ಕೇರಳದ ಅನಂತ ಪದ್ಮನಾಭ ದೇವಾಲಯದ ಬಿ ಕೋಣೆ ತೆರೆಯುವ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪು ನೀಡಲಿದೆ. ನಿನ್ನೆಯೇ ಸುಪ್ರೀಂ ಕೋರ್ಟ್ ತೀರ್ಪು ನೀಡಬೇಕಿತ್ತು, ಆದರೆ ಕಾರಣಾಂತರಗಳಿಂದ ತೀರ್ಪನ್ನು ಇಂದಿಗೆ ಮುಂದೂಡಲಾಗಿದೆ. ಇಂದು ತೀರ್ಪು. ಲಕ್ಷ ಕೋಟಿ ಐಶ್ವರ್ಯದ ಒಡೆಯ ಕೇರಳದ ಅನಂತ ಪದ್ಮನಾಭ ದೇಗುಲ ಈಗ ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದು. ಇಂದು ದೇಗುಲದ ಬಿ ಕೊಠಡಿ ತೆರೆಯುವ ಕುರಿತಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಲಿದೆ. ಸೆಪ್ಟೆಂಬರ್ 16ರಂದು ಈ ಕುರಿತು ತೀರ್ಪನ್ನು ಸುಪ್ರೀಂ ಕೋರ್ಟ್ ನಿನ್ನೆಗೆ ಕಾಯ್ದಿರಿಸಿತ್ತು. ಆದರೆ ಕಾರಣಾಂತರಗಳಿಂದ ಇಂದು ತೀರ್ಪು ಪ್ರಕಟವಾಗಲಿದೆ. ಜೊತೆಗೆ ಸಂಪತ್ತಿನ ಸಂರಕ್ಷಣೆ ಮತ್ತು ಒದಗಿಸಬೇಕಾಗಿರುವ ಭದ್ರತೆ ಬಗ್ಗೆ ಇಂದು ಕೋರ್ಟ್ ಸಲಹೆ ಸೂಚನೆ ನೀಡಲಿದೆ. ರಾಜಮನೆತನಕ್ಕೆ ತರಾಟೆ. ಸೆಪ್ಟೆಂಬರ್ 16ರಂದು ನಡೆದ ವಿಚಾರಣೆ ವೇಳೆ ಕೋರ್ಟ್ ತಿರುವಾಂಕೂರು ರಾಜಮನೆತನವನ್ನ ತರಾಟೆಗೆ ತೆಗೆದುಕೊಂಡಿತ್ತು. ದೈವ ಪ್ರಶ್ನಂ ಸಂಪ್ರದಾಯ ಮೂಢನಂಬಿಕೆ ಅನ್ನೋ ಅಭಿಪ್ರಾಯಪಟ್ಟಿತ್ತು. ಆದರೆ ತಿರುವಾಂಕೂರಿನ ರಾಜಮನೆತನ ಮಾತ್ರ ಪಟ್ಟು ಬಿಡದೆ ಬಿ ಕೋಣೆ ತೆರೆಯದಂತೆ ವಾದಿಸಿದೆ. ಅಲ್ಲದೆ ಕೋಣೆಗೆ ಕ್ಯಾಮೆರಾ ಅಳವಡಿಸುವುದು ದೇವಸ್ವ ಮಂಡಳಿಯ ನಿಯಮಗಳಿಗೆ ವಿರುದ್ಧ ಎಂದು ಹೇಳಿದೆ. ಕೋಣೆ ತೆರೆಯಲು ಶಿಫಾರಸು. ಸುಪ್ರೀಂ ಕೋರ್ಟ್ ನೇಮಿಸಿದ ತಜ್ಞರ ಸಮಿತಿ ಕೂಡಲೇ ಬಿ ಕೋಣೆ ತೆರೆಯುವಂತೆ ಸೆಪ್ಟೆಂಬರ್ 15ರಂದು ಕೋರ್ಟ್ಗೆ ಸಲ್ಲಿಸಿದ್ದ ವರದಿಯಲ್ಲಿ ಶಿಫಾರಸು ಮಾಡಿದೆ. ಅಲ್ಲದೆ ದೇವಸ್ಥಾನಕ್ಕೆ ಸಿಆರ್ಪಿಎಫ್ ಮಾದರಿಯ ರಕ್ಷಣೆ ಒದಗಿಸುವಂತೆ ಸಮಿತಿ ಸೂಚಿಸಿದೆ. ಮೊದಲೇ ಲೆಕ್ಕ ನಡೆದಿತ್ತು. ಈ ಮಧ್ಯೆ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದೆ. ಅನಂತ ಪದ್ಮನಾಭ ಸ್ವಾಮಿ ದೇಗುಲದ 5 ಕೋಣೆಗಳಲ್ಲಿ 1 ಲಕ್ಷ ಕೋಟಿ ಸಂಪತ್ತು ಪತ್ತೆಯಾಗಿದೆ. ಆದರೆ ಇದಕ್ಕೂ ಮೊದಲೇ 3 ವರ್ಷಗಳ ಹಿಂದೆಯೇ ಪದ್ಮನಾಭ ಸ್ವಾಮಿಯ ಸಂಪತ್ತನ್ನು ಲೆಕ್ಕ ಹಾಕಲಾಗಿದೆ ಅನ್ನೋ ಸತ್ಯ ಹೊರಬಿದ್ದಿದೆ. ಅಷ್ಟೇ ಅಲ್ಲ, ಹಲವು ಆಭರಣಗಳು ಸಹ ಕಳುವಾಗಿರುವ ಮಾಹಿತಿ ಸಿಕ್ಕಿದೆ. 2008ರಲ್ಲಿ ತಿರುವಾಂಕೂರಿನ ಪ್ರಧಾನ ನ್ಯಾಯಾಲಯ ನೇಮಿಸಿದ್ದ ವಕೀಲರ ಆಯೋಗ ದೇಗುಲದಲ್ಲಿ ಕೆಲ ಆಭರಣಗಳು ಕಳುವಾಗಿರುವ ಬಗ್ಗೆ ವರದಿ ಮಾಡಿತ್ತು. ಒಟ್ಟಾರೆ ಅನಂತ ಪದ್ಮನಾಭ ದೇಗುಲದ ಪೂರ್ವಾಪರ ವಾಸ್ತವ ಪರಿಸ್ಥಿತಿಯನ್ನ ಅಳೆದು ತೂಗಿ ಸುಪ್ರೀಂ ಕೋರ್ಟ್ ಇಂದು ತೀರ್ಪು ನೀಡುತ್ತಿದೆ. ಒಂದೊಮ್ಮೆ ಬಿ ಕೋಣೆ ತೆರೆಯುವ ಕುರಿತಂತೆ ತೀರ್ಪು ಬಂದರೆ ಪದ್ಮನಾಭನ ಮತ್ತಷ್ಟು ಐಶ್ವರ್ಯ ಅನಾವರಣಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.